श्री महाभारत कथा, श्री महाभारत कथा, महाभारत कथा, महाभारत कथा, कथा है पुरुषार्थ की, ये स्वार्थ की, परमार्थ की, सारथी जिसके बने श्री कृष्ण भारत पार्थ की। शब्द दिग्घोषित हुआ जब सत्य सार्थक सर्व था, शब्द दिग्घोषित हुआ। यदा यदा हि धर्मस्य ग्लानिर्भवति भारत, अभ्युत्थानम् अधर्मस्य तदात्मानं सृजाम्यहम्, परित्राणाय साधूनां विनाशाय च दुष्कृताम्, धर्म संस्थापनार्थाय संभवामि युगे युगे। ಮಹಾಭಾರತದ ಯುದ್ಧ ಮುಗಿದು ಧರ್ಮರಾಜ ಹಸ್ತಿನಾವತಿಯನ್ನು ಆಳಲಾರಂಭಿಸಿ 36 ವರ್ಷಗಳೇ ಉರುಳಿವೆ. ಇತ್ತ ದ್ವಾರಕೆಯಲ್ಲಿ ಗಾಂಧಾರಿ ಮತ್ತು ದುರ್ವಾಸ ಮುನಿಗಳಿಂದ ಶಾಪಗ್ರಸ್ತವಾದ ಯದುವಂಶ ತನ್ನ ಅವನತಿಯ ಕಾಲವನ್ನು ಎದುರು ನೋಡುತ್ತಿದೆ. ಅಲ್ಲಲ್ಲಿ ಅಪಶಕುನಗಳು ಆಗಲಾರಂಭಿಸಿವೆ. ಋಷಿಗಳೇ, ಈ ಗರ್ಭಿಣಿ ಸ್ತ್ರೀ ತವರಿಗೆ ಹೊರಟಿದ್ದಾಳೆ. ಇವಳಿಗೆ ಎಂತ ಮಗು ಆಗುತ್ತದೆಂದು ಕಾಲಜ್ಞಾನ ತಿಳಿದು ನೀವು ಹೇಳಬಲ್ಲಿರಾ? ಒಪಿನಿಯನ್ ನೋಡು. ನನಗೆ ದಾಹ ಆಗಿದೆ, ಆ ಕಮಂಡಲದಲ್ಲಿರುವ ನೀರನ್ನು ಕೊಡ್ತಾರಾ ಕೇಳು. ಹೀಗೋ ನಿಮ್ಮ ಪ್ರಶ್ನೆಗೆ ಉತ್ತರಿಸುತ್ತೇನೆ. ನಿಮ್ಮ ಯಾದವ ಕುಲವನ್ನೇ ನಾಶ ಮಾಡುವ ಕಬ್ಬಿಣದ ಒನಕೆಯೊಂದು ಈ ಸ್ತ್ರೀ ರೂಪದಲ್ಲಿರುವ ಶಾಂಬನ ಹೊಟ್ಟೆಯಲ್ಲಿ ಹುಟ್ಟುತ್ತದೆ. ಅಯ್ಯೋ, ಎಷ್ಟೊಂದು ಹೆಣದ ರಾಶಿ! ಇಡೀ ಯದು ವಂಶವೇ ಸರ್ವನಾಶವಾಯಿತೆ. ಸಾಯುವುದಕ್ಕೆ ಈ ಕುಡುಕರಿಗೆ ಈ ದಿವ್ಯ ಪಿಂಡಾರಕ ಕ್ಷೇತ್ರವೇ ಬೇಕಿತ್ತೆ. ಅಯ್ಯೋ ಪ್ರದ್ಯುಮ್ನ, ಅನಿರುದ್ಧ, ಶಾಂಬ, ಆ ಘೋರ ಕುರುಕ್ಷೇತ್ರ ಯುದ್ಧದಲ್ಲಿ ಒಮ್ಮೆಯಾದರೂ ನನ್ನ ಹೃದಯ ಹೀಗೆ ಅಶಾಂತಿಯಿಂದ ತಲ್ಲಣಿಸಿದ್ದೆ. ಆಗಿನ ಸ್ಥಿತಪ್ರಜ್ಞ ಸ್ಥಿತಿ ಈಗೇಕಿಲ್ಲ. ಮನುಷ್ಯಾವತಾರದಲ್ಲಿ ಮಾನುಷ ಭಾವ ಬಿಡುವುದು ಹೇಗೆ? ಬಿಟ್ಟರೆ ಅವತಾರ ಸಹಜವಾಗದು. ಅದು ಸಹಜವಾದರೆ ನನ್ನನ್ನು ಬರೀ ಮನುಷ್ಯನೆಂದೇ ಜನ ಬಗೆಯುತ್ತಾರೆ. ಕಷ್ಟಪಟ್ಟು ಮಕ್ಕಳನ್ನು ಬೆಳೆಸಿ ಯುದ್ಧದಲ್ಲಿ ಬಲಿಕೊಟ್ಟ ಆ ತಾಯಿ ಗಾಂಧಾರಿಯ ಹೊಟ್ಟೆ ಎಷ್ಟು ಸಂಕಟಪಟ್ಟಿದೆ. ಹಾ ಗಾಂಧಾರಿ. ಪ್ರಭು, ನನ್ನನ್ನು ನೆನೆದೆಯಾ?
ನಾನೀಗ ಗಂಧರ್ವ ಪತ್ನಿ. ಸ್ವಾಮಿ, ನಿನ್ನ ಪವಿತ್ರ ನೆನಪಿನಲ್ಲಿ ನಾನೇಕೆ? ನಾನು ಅವತಾರ ಮುಗಿಸಿ ಹೊರಡುತ್ತಿರುವ ಈ ಸಂಧಿಯಲ್ಲಿ ಕೆಲವೊಂದು ಲೆಕ್ಕಾಚಾರಗಳನ್ನು ಮುಗಿಸಿ ಹೋಗಬೇಕಾಗಿದೆ. ಇತಿಹಾಸ ನನ್ನನ್ನು ತಪ್ಪಾಗಿ ತಿಳಿಯಬಾರದೆಂದು ನನ್ನ ಆಶಯ. ಪ್ರಭು, ನೀನ್ಯಾವ ಲೆಕ್ಕಾಚಾರದ ಬಗೆಗೆ ಮಾತನಾಡುತ್ತಿರುವೆಯೋ ನಾನರಿಯೆ. ನನ್ನ ಮಕ್ಕಳು ತಮ್ಮ ಅವಿವೇಕದಿಂದ ನಡೆಸಿದ ಘೋರ ಯುದ್ಧದಲ್ಲಿ ಅವರು ಸತ್ತರೆ ಇತಿಹಾಸ ನಿನ್ನನ್ನೇಕೆ ತಪ್ಪಾಗಿ ತಿಳಿಯಬೇಕು? ನಿನ್ನ ಲೆಕ್ಕ ಬಾಕಿ ಇರುವುದು ಇಲ್ಲೇ. ನಿನ್ನ ಮಕ್ಕಳು ತಮ್ಮ ಅವಿವೇಕದಿಂದ ಸತ್ತಿದ್ದೇ ಆದರೆ ಅಂದು ನನಗೂ ನನ್ನ ಇಡೀ ಯದುವಂಶ ನಿರ್ನಾಮವಾಗಲೆಂದು ಶಾಪ ಹಾಕಿದೆ ಏಕೆ? ನಿನ್ನ ಲೆಕ್ಕ ಇಲ್ಲಿ ಉಳಿಯಲಿಲ್ಲವೇ? ಹೇಳು. ನಿನ್ನನ್ನು ಅಂದು ಶಪಿಸಿದ್ದು ತಪ್ಪು, ಶುದ್ಧ ಅವಿವೇಕ. ಆದರೆ ಹೆತ್ತ ಹೊಟ್ಟೆಯ ಸಂಕಟ ಅಂದು ಹಾಗಿತ್ತು. ಅದು ಮನುಷ್ಯ ಭಾವದ ಮಿತಿ. ಎಲೆ ಹುಚ್ಚಿ, ನಿನ್ನ ಹೆತ್ತ ಹೊಟ್ಟೆಯ ಸಂಕಟಕ್ಕಾಗಿ ಇತರರ ಹೊಟ್ಟೆಗೆ ಸಂಕಟ ಮಾಡಿದರೆ ನಿನಗೇನು ಲಾಭ? 100 ಕೋಟಿ ಯೋಧರು ನಿರಪರಾಧಿಗಳಾಗಿ ಎರಡೂ ಕಡೆಯಲ್ಲಿ ಸತ್ತರ. ಎಷ್ಟೊಂದು ಯುವತಿಯರು ವಿಧವೆಯಾದರು. ಅವರ ಸಂಕಟ ನಿನಗೇಕೆ ತಿಳಿಯಲಿಲ್ಲ? ವೀರಪುತ್ರ ಅಭಿಮನ್ಯುವನ್ನು ಕಳೆದುಕೊಂಡ ನನ್ನ ತಂಗಿ ಸುಭದ್ರೆ ಎಷ್ಟು ಸಂಕಟಪಟ್ಟಳು. ನಿನ್ನಂತೆ ಸುಭದ್ರೆ ಯಾರಿಗಾದರೂ ಶಾಪ ಹಾಕಿದಳೆ? ನಿನ್ನ ಸ್ವಾರ್ಥದಿಂದ ಲೋಕವೇ ಉರಿದು ಹೋಯಿತಲ್ಲ. ಈಗ ನಿನಗಾವ ತೃಪ್ತಿಯಾಯಿತು? ಸತ್ತ ಮೇಲೆ ತಪ್ಪು ಅರಿವಾದರೆ ಯಾರಿಗೆ ಉಪಯೋಗ ದೇವಿ? ಆಯುಷ್ಯ ಮುಗಿಯುವುದರೊಳಗೆ ಜ್ಞಾನೋದಯವಾದರೂ ಉಪಯೋಗವಿಲ್ಲ. ಆ ಕಾರ್ಯ ನಡೆದು ಹೋಗುವಷ್ಟರಲ್ಲಿ ಅರಿವಾದರಷ್ಟೇ ಇತಿಹಾಸಕ್ಕೆ ಉಪಯೋಗ. ಆಗ ಮಾತ್ರ ಇತಿಹಾಸ ನಮ್ಮನ್ನು ಕ್ಷಮಿಸುತ್ತದೆ, ಹೌದೇ? ಇನ್ನೊಂದು ಪ್ರಶ್ನೆ ನಿನ್ನ ಪಾವಿತ್ರ್ಯಕ್ಕೆ ಸಂಬಂಧಪಟ್ಟಿದ್ದು. ನಿನಗೆ ವಿವಾಹಕ್ಕೆ ಮೊದಲು 2 ಕಣ್ಣುಗಳು ಚೆನ್ನಾಗಿದ್ದವು. ಗಂಡನ ಮನೆಗೆ ಬಂದ ಮೇಲೆ ಏಕೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡೆ? ಕುರುಡನ ಕೈ ಹಿಡಿದು ಇನ್ನಾರನ್ನು ಲೋಭದಿಂದ ನೋಡಬಾರದೆಂದೆ? ಅವನ ಪಾಪದಲ್ಲಿ ನಿನಗೂ ಭಾಗ ಸಿಗಲೆಂದೆ? ಅಥವಾ ನಿನಗಿಷ್ಟವಿಲ್ಲದ ಮದುವೆಗೆ ಪ್ರತಿಭಟನೆ ಎಂದೆ? ಅದರಿಂದಾದ ಅನರ್ಥದ ಬಗ್ಗೆ ಚಿಂತಿಸಿದೆಯಾ? ಧೃತರಾಷ್ಟ್ರನ ಕೈ ಹಿಡಿಯುವಾಗ ಯಾರ ಮೇಲೂ ಸಿಟ್ಟಿರಲಿಲ್ಲ. ಹಾಗೆ ತಿಳಿದವರು ತಿಳಿಗೇಡಿಗಳು. ನನ್ನ ತಂದೆಗೆ ಕುರುಡನನ್ನು ಅಳಿಯನ್ನಾಗಿ ಪಡೆಯಲು ಇಷ್ಟವಿರಲಿಲ್ಲ. ಕುಲ, ಖ್ಯಾತಿ, ಪದವಿಗಳ ಬಗ್ಗೆ ಕೇಳಿ ಸಮ್ಮತಿಸಿದರು. ಗಂಡನ ಬಗೆಗೆ ತಿರಸ್ಕಾರ ಬಾರದಿರಲಿ ಎಂದು ನಾನು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡೆ. ಗಂಡನಿಗಿಲ್ಲದ ನೇತ್ರ ಭಾಗ್ಯ ನನಗೂ ಬೇಡದಿರಲಿ ಎಂದು ಹಾಗೆ ಮಾಡಿದ್ದರಲ್ಲಿ ಏನು ತಪ್ಪು ಕಂಡೆ? ಪತಿಯ ಸಾಧರ್ಮದಲ್ಲಿರುವುದೇ ಪಾತಿವ್ರತವಲ್ಲವೇ? ಅಂದು ನನ್ನ ಓರಗಿಸಿ ಕುಂತಿಗೆ ಮಕ್ಕಳಾಗಿ ನನಗೆ ಗರ್ಭಪಾತವಾದಾಗ ಎಷ್ಟು ರೋಧಿಸಿದ್ದೆ ಗೊತ್ತೇ? ಆಮೇಲೆ ದುರ್ಯೋಧನ ಹುಟ್ಟಿದಾಗ ಜ್ಯೋತಿಷ್ಯರು ಹೇಳಿದ್ದು ಈ ಮಗುವಿನಿಂದ ಕುಲನಾಶವಾಗುತ್ತದೆ ಎಂದು. ಅದಕ್ಕಾಗಿಯೇ ಅಲ್ಲವೇ ಧರ್ಮರಾಜನನ್ನು ಮೊದಲು ದೊರೆ ಮಾಡಿದ್ದು? ನೀನು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಿದ್ದರಿಂದ ಇನ್ನೊಂದು ಅನಾಹುತ ಇತಿಹಾಸ ಸ್ಮರಿಸುತ್ತದೆ. ಅದು ದ್ರೌಪದಿಯ ವಸ್ತ್ರಾಭರಣ. ಈಗಲಾದರೂ ನೋಡು ಅಂದು ಸಭೆಯಲ್ಲಿ ನಡೆದ ದೃಶ್ಯ. ನಿಲ್ಲಿಸಿ, ನಿಲ್ಲಿಸಿ ಈ ಘೋರ ಮನೆ ಹಾಳ ಆಟವನ್ನು. ಇಲ್ಲವಾದರೆ ನಾನು ಬೆಂಕಿಯಲ್ಲಿ ಬಿದ್ದು ಸಾಯುತ್ತೇನೆ. ದುರ್ಯೋಧನ, ನಿನ್ನ ತಾಯಿ ಬೇಕಿದ್ದರೆ ಈ ತಂಗಿಯನ್ನು ಗೌರವಿಸು. ಅವಳ ಮಾನಕ್ಕೆ ಕೈ ಹಾಕಬೇಡ. ನೋಡಿದೆಯಾ ದೇವಿ, ಆ ಭಯಂಕರ ದೃಶ್ಯ ಹೇಗಿದೆ? ಇದನ್ನು ನೀನು ಆಗ ಕಣ್ಣು ಬಿಟ್ಟು ನೋಡಬೇಕಿತ್ತು. ಈಗ ಹೇಳಿದ ಮಾತುಗಳನ್ನು ಅಂದು ಹೇಳಬೇಕಿತ್ತು. ಹೇಳಿದ್ದರೆ ನಿನ್ನನ್ನು ಯಾರೂ ದೂರುತ್ತಿರಲಿಲ್ಲ. ನೀನು ಕಣ್ಣು ತೆರೆದಿದ್ದರೆ ಲೋಕೋಪಕಾರ ಆಗುತ್ತಿತ್ತು. ಪ್ರಭು, ನನ್ನದೊಂದು ಪ್ರಶ್ನೆ. ಜೀವಿಗಳಿಗೆ ಕೆಟ್ಟ ಬುದ್ಧಿ ಕೊಟ್ಟು ಅವರನ್ನೇಕೆ ಕೊಲ್ಲುವೆ? ನಾನು ನಿನ್ನ ಮಕ್ಕಳನ್ನ ಖಂಡಿತ ಉಳಿಸುತ್ತಿದ್ದೆ. ಅವರು ಧರ್ಮ ಮಾರ್ಗದಲ್ಲಿದ್ದರೆ ಮಾತ್ರ. ಅಧರ್ಮ ಹಿಡಿದವರು ಏನಾಗಬೇಕೋ ಅದಾದರು. ಹಾಗೆ ನೋಡಿದರೆ ನನ್ನ ಮಕ್ಕಳನ್ನೇ ನಾನು ಉಳಿಸಲಿಲ್ಲ. ಮಾನವನು ಅವನ ಕರ್ತವ್ಯ ಮಾಡಬೇಕು, ಈಶ್ವರನ ಗುಡವೆಗೆ ಹೋಗಬಾರದು. ಕರ್ಣ, ಬಂದೆಯ? ಬಾ, ನೀನೇ ಸಾಕ್ಷಿ, ಹೇಳು. ನಾನು ನಿನ್ನನ್ನು, ಕೌರವರನ್ನು ಉಳಿಸಲು, ಉಭಯ ಪಕ್ಷಗಳ ಬಿಕ್ಕಟ್ಟನ್ನು ಪರಿಹರಿಸಲು ಪ್ರಾಮಾಣಿಕ ಪ್ರಯತ್ನ ನಡೆಸಲಿಲ್ಲವೇ? ಸ್ವಾಮಿ, ನಾನೀಗ ಸ್ವಸ್ಥಾನಕ್ಕೆ ಮರಳಿದ್ದೇನೆ. ಈಗ ಜ್ಞಾನೋದಯವಾಗಿದೆ.
ಏನು ಹೇಳಲಿ? ಕರ್ಣ, ಸೂರ್ಯನಾಗಿ ಉಪದೇಶ ಪಡೆದ ನೀನು ಕರ್ಣನಾಗಿ ಏಕೆ ಆಚರಿಸಲಿಲ್ಲ? ನೀನು ಬಂದದ್ದು ನನ್ನ ಸಹಾಯಕ್ಕೋ ಅಥವಾ ನನ್ನ ವಿರೋಧಿಯಾಗೋ? ಪಾಂಡವರು ನಿನಗೇನು ದ್ರೋಹ ಮಾಡಿದ್ದರು? ಅವರ ವಿರುದ್ಧ ಕತ್ತಿ ಮಸೆಯುತ್ತಾ ಹಾಳು ದುರ್ಯೋಧನನ ಪಕ್ಷದಲ್ಲಿ ಏಕೆ ಸೇರಿಕೊಂಡೆ? ಅದರಿಂದ ಏನು ಸಾಧನೆ ಮಾಡಿದಂತಾಯಿತು? ನಿನ್ನ ಲೆಕ್ಕವನ್ನು ನೀನು ಯಾರಿಗೂ ಒಪ್ಪಿಸುವುದಿಲ್ಲವೇ? ನಾನು ಸೂರ್ಯ, ಹೌದು, ನಿನ್ನ ಸೇವೆಗೆ ಭೂಮಿಗೆ ಬಂದವನು. ಆದರೆ ನನ್ನ ತಾಯಿ ಕುಂತಿ ನನ್ನನ್ನು ಭೂಮಿಯಲ್ಲಿ ನೀನು ಕಲ್ಪಿಸಿದ ಮರ್ಯಾದೆಯಲ್ಲಿ ಇರಲಿಲ್ಲ. ಕ್ಷತ್ರಿಯನಾಗಿ ಜನಿಸಿಯೂ ಕ್ಷತ್ರಸ್ಥನಿಂದ ವಂಚಿತನಾದ. ನಿನ್ನ ತಲೆ ಅದರಿಂದೇಕೆ ಕೆಡಬೇಕು? ನಾನೇ ನಿನ್ನಂತೆ ಸೆರೆಮನೆಯಲ್ಲಿ ಕೃಷ್ಣನಾಗಿ ಹುಟ್ಟಿದನಲ್ಲ, ನನಗೆ ತಲೆ ಕೆಟ್ಟಿತ್ತೆ? ನಾನು ಜವಾಬ್ದಾರಿಯಿಂದ ವರ್ತಿಸಲಿಲ್ಲ ಎಂಬುದನ್ನು ಒಪ್ಪಿಕೊಳ್ಳುತ್ತೇನೆ ಪ್ರಭು. ಆದರೆ ನನ್ನಿಂದಾದ ಅನರ್ಥಗಳಿಗಿಂತ ನನಗಾದ ಅನರ್ಥಗಳು ಹೆಚ್ಚು ಅಕ್ಷಮ್ಯವಲ್ಲವೇ? ತಾಯಿಯ ಪ್ರೀತಿಯಿಂದ ವಂಚಿತನಾದೆ, ಗುರು ಸೇವೆ ಮಾಡಿಯೂ ಗುರುಶಾಪಗ್ರಸ್ತನಾದೆ. ತುಂಬಿದ ಸ್ವಯಂವರ ಸಭೆಯಲ್ಲಿ ಸೂತಪುತ್ರನೆಂದು ಬಯಸಿಕೊಂಡೆ. ನೀನೇ ಅರ್ಜುನನಿಂದ ನಿರ್ದಾಕ್ಷಣ್ಯವಾಗಿ ನನ್ನನ್ನು ಕೊಲ್ಲಿಸಿ ಜನ್ಮ ಕಳೆದೆ. ನಿನ್ನಷ್ಟು ಪ್ರಕಾಶವಿಲ್ಲದೆಯೇ ನನ್ನ ಆಜ್ಞಾಧಾರಕನಾದ ಚಂದ್ರ ಅಭಿಮನ್ಯುವಾಗಿ ಇಳಿದು ಬಂದು ಎಷ್ಟೊಂದು ಜವಾಬ್ದಾರನಾಗಿ ನಡೆದುಕೊಂಡ ನೆನೆಸಿದರೆ ನಿನ್ನ ವೈಫಲ್ಯ ಎದ್ದು ಕಾಣಲಾರದೆ. ನಾನೆಲ್ಲಿ ತಪ್ಪಿದೆ? ಕುಂತಿ ಈಗ ನನಗೆ ಮಗು ಬೇಡ ಎಂದರೂ ಬಲಾತ್ಕಾರವಾಗಿ ಅವಳ ತಲೆಗೆ ಕರ್ಣನೆಂಬ ಶಿಶುವನ್ನು ಕೊಟ್ಟು ಹೋಗುವುದಕ್ಕಿಂತ ವರವನ್ನೇ ವ್ಯರ್ಥ ಮಾಡಿದೆ. ಮತ್ತೆ ಬರಲಾರದು ಎಂದು ಏಕೆ ಹೇಳಲಿಲ್ಲ? ಸೂರ್ಯ ಕೊಡುವ ವರ ಎಂದಾದರೂ ವ್ಯರ್ಥವಾಗುವುದೇ? ಇದು ನಿನ್ನ ಅಹಂಕಾರಕ್ಕೆ ಸಾಕ್ಷಿ ನೋಡು. ಅದರಿಂದ ನಿನ್ನ ಒಂದು ಇಡೀ ಅವತಾರವೇ ವ್ಯರ್ಥವಾಯಿತು. ಪ್ರಭು, ನೀನು ನನ್ನ ಕಣ್ಣು ತೆರೆಸಿದೆ. ನನ್ನ ಹೆತ್ತ ತಾಯಿ ದೇವಕಿಯ ಪ್ರೀತಿಯಿಂದ ನಾನು ವಂಚಿತನಾದೆ. ಇದಕ್ಕೆಲ್ಲ ಸಂದರ್ಭಗಳು ಕಾರಣ, ವ್ಯಕ್ತಿಗಳು ಸ್ವಲ್ಪ. ಅದನ್ನು ಅತಿ ಮಾಡಬಾರದು. ಇನ್ನು ದ್ರೌಪದಿ ಸ್ವಯಂವರದ ವಿಷಯ. ಸ್ವಯಂವರಕ್ಕೆ ನೀನು ಹೋದದ್ದೇ ತಪ್ಪು. ಪಂಚ ಇಂದ್ರರ ಇಂದ್ರಾಣಿಯರ ಏಕರೂಪದಲ್ಲಿದ್ದ ದ್ರೌಪದಿ ಇಂದ್ರನ ವಸ್ತುವೇ ಹೊರತು ಸೂರ್ಯನ ವಸ್ತುವಲ್ಲ. ಅದು ನಿನಗೆ ಗೊತ್ತಿರಲಿಲ್ಲವೇ? ದ್ರೌಪದಿ ನಿನ್ನನ್ನು ಸೂತಪುತ್ರನೆಂದು ಹೇಳಿ ನಿರಾಕರಿಸಿದಾಗಲೂ ನಿನಗೆ ಜ್ಞಾನೋದಯ ಆಗಲಿಲ್ಲ. ಬದಲಾಗಿ ಸೇಡಿನ ಭಾವನೆಯೇ ಉಂಟಾಯಿತು. ಅರ್ಜುನ ದ್ವೇಷ, ದ್ರೌಪದಿ ದ್ವೇಷ, ದುರ್ಯೋಧನನ ಸ್ನೇಹದಕ್ಕೆ ದೃಢನಾದ. ನೇಣು ಹಾಕಲ್ಪಡುವವನು ನೇಣನ್ನು ಬಿಗಿಯಾಗಿ ತಾನೇ ಬಿಗಿದುಕೊಂಡಂತಾಗಲಿಲ್ಲವೇ? ಕೃಷ್ಣ, ಯುದ್ಧ ಕಾಲದಲ್ಲಿ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಶ್ರದ್ಧೆ ಒಡೆದದ್ದು ಏಕೆ? ನಿನ್ನ ಶ್ರದ್ಧೆ ದುಷ್ಟನ ಬಗೆಗೆ ಇದ್ದುದರಿಂದ ಅದನ್ನು ತಿದ್ದಲು ಯತ್ನಿಸಲಾಯಿತೇ ಹೊರತು ಯಾರೂ ಅದನ್ನು ಒಡೆಯಲಿಲ್ಲ. ಹೇಳು ಕರ್ಣ, ತಲೆ ತಗ್ಗಿಸಿ ನಿಲ್ಲಬೇಡ. ಪಾಂಡವರನ್ನು ಅರಗಿನ ಮನೆಯಲ್ಲಿ ಸಜೀವವಾಗಿ ಸುಡಿಸಲು ದುರ್ಯೋಧನನಿಗೆ ಹೇಳಿಕೊಟ್ಟವರ್ಯಾರು? ದ್ರೌಪದಿಯ ಸೀರೆ ಸೆಳೆಯಲು ಸಭೆಯಲ್ಲಿ ಹೇಳಿದವರಾರು? ಇದೂ ಬಿಡು, ಅಭಿಮನ್ಯುವನ್ನು ಹಿಂದಿರುಗಿನಿಂದ ಬಂದು ಹೊಡೆದವರ್ಯಾರು? ಮಾತು ಮಾತಿಗೆ ಬ್ರಾಹ್ಮಣರಾದ ದ್ರೋಣಾಶ್ವತ್ಥಾಮರನ್ನು ಎದುರೆದುರೇ ಬೈಯುತ್ತಾ ದುರ್ಯೋಧನ ನಂಬಿದ ಭೀಷ್ಮರನ್ನು ಬೈಯುತ್ತಿದ್ದ ನೀನು ಎಂಥ ಮಿತ್ರ ಪ್ರೇಮಿ? ಯುದ್ಧ ಸಮಯದಲ್ಲಿ ದುರ್ಯೋಧನನ ಕೈ ಬಿಡಲು ನನ್ನ ಮನ ಒಪ್ಪಲಿಲ್ಲ ಕೃಷ್ಣ. ಮುಳುಗುವವನು ಬೇರೆಯವರನ್ನು ತಬ್ಬಿಕೊಂಡು ಮುಳುಗಿಕೊಂಡಂತಾಯಿತು. ವೈದಿಕ ಮಾರ್ಗವನ್ನು ಪುನಃ ಸ್ಥಾಪಿಸುವ ನನ್ನ ಮಹಾಯತ್ನದಲ್ಲಿ ಮಹಾವಿಘ್ನರೂಪನಾಗಿ ಮಹಾಭಾರತದಲ್ಲಿ ಎಂದೆಂದೂ ಉಳಿದು ಬಿಟ್ಟೆಯಲ್ಲ ಕರ್ಣ. ಇದೆಲ್ಲ ಯಾರ ಕರ್ಮ? ಯಾರ ಕರ್ಮ? ಕೃಷ್ಣನ ಬಲಗಾಲ ಹಸ್ತದ ಕೊನೆಯ ಹೆಬ್ಬೆರಳು ಒಂದು ಪಕ್ಷಿಯ ತಲೆಯಂತೆಯೂ ಪಾದದ ಉಳಿದ ಭಾಗ ಒಂದು ಪಕ್ಷಿಯ ದೇಹಾಕೃತಿಯಂತೆಯೂ ಕಾಣಲಾರಂಭಿಸಿತು. ದೂರದಿಂದ ಬೇಡನೊಬ್ಬನ ತೀಕ್ಷ್ಣ ಬಾಣ ಬಂದು ಆ ಪಾದವನ್ನು ಸೀಳಿತು. ರಕ್ತ ಪ್ರವಾಹವೇ ಅರಿಯಿತು. ರುಕ್ಮಿಣಿ ಸತ್ಯಭಾಮಾದಿಗಳು ಚೀರಿದರು. ಒಂದು ಯುಗವೇ ಮುಗಿಯಿತು. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಅಥ ಶ್ರೀ ಮಹಾ
कथा। श्री महाभारत कथा। महाभारत कथा। कथा है पुरुषार्थ की, ये स्वार्थ की, परमार्थ की।